ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ನೋಡಿದ್ರೆ ಶ್ಯಾಮ್ ಗೌರಿ ಜೊತೆ ಮಾತಾಡೋದಕ್ಕೆ ಬಂದಿರ್ತಾನೆ. ಆಗ ಅವನಿಗೆ ಗೊತ್ತಾಗಿರುತ್ತೆ ಅದ್ಗೆ ಏನಾದರೂ ಪ್ರಾಬ್ಲಮಾ ಅಂತ ಕೇಳ್ತಾ ಇರ್ತಾನೆ. ಆಗ ಏನೂ ಇಲ್ಲ ಶ್ಯಾಮ್ ಅವರೇ, ಎಲ್ಲ ಸರಿಯಾಗೇ ಇದೆ. ಯಾಕೋ ನನಗೆ ಅದಕ್ಕೆ ನಾನು ನೋಡ್ತಿದ್ರೆ ಮನೇಲೇನೋ ಪ್ರಾಬ್ಲಮ್ ಇದೆ ಅನಿಸುತ್ತೆ. ಅದಕ್ಕೆ ಚಿನ್ನೂ ಆ ರೀತಿ ಹಾಡಿದ್ದು ಅದಕ್ಕೇನು ಅದಕ್ಕೆ ಇಷ್ಟು ಮೌನವಾಗಿದ್ದಾರೆ ಅಂತ ಅನ್ನಿಸ್ತಿದೆ ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೊರಟಿರ್ತಾನೆ. ಈ ಕಡೆ ನೋಡಿದ್ರೆ ಅಷ್ಟೊತ್ತಿಗೆ ಹೇಗಾದರೂ ಮಾಡಿ ಪಿಂಕಿಗೆ ಕಾಲ್ ಮಾಡಬೇಕು ಅಂತ ಸೀದಾ ಗೌರಿ ಪಿಂಕಿ ಕಾಲ್ ಮಾಡಿ, ಪಿಂಕಿ ನಿನ್ನಿಂದ ನನಗೆ ಒಂದು ಹೆಲ್ಪ್ ಆಗಬೇಕಿತ್ತು. ಏನು ಮೇಡಮ್ ಅದು ಹೇಳಿ, ನಾನು ಮಾಡ್ತೀನಿ. ಅದು ಏನೂ ಇಲ್ಲ, ಹೇಗಿದ್ರು ಡಿಸೈನ್ಸ್ ಬೇಕಂದ್ರೆ ನಾನು ಹಾಕ್ಕೊಡ್ತೀನಿ, ಅದಕ್ಕೆ ತಕ್ಕನಂಗೆ ಅಮೌಂಟ್ ಇಸ್ಕೊಡೋಕ್ಕಾಗುತ್ತಾ ನಿನಗೆ? ಹಾಂ, ಏನು ಮೇಡಮ್ ಈ ರೀತಿ ಕೇಳ್ತಾ ಇದ್ದೀರಾ? ನೀವು ಸೌಕಾರರು ಅಂತ ಅಂದ್ಕೊಂಡ್ರೆ ನೀವೇನು ಮೇಡಮ್ ಈ ರೀತಿ ನನ್ನ ಹತ್ರ ಹಿಂಗೆ ದಿನದ ಕೂಲಿ ಥರ ಕೇಳ್ತಾ ಇದ್ದೀರಲ್ಲ ಮೇಡಮ್ ಅಂತ ಕೇಳ್ತಾ ಇರ್ತಾಳೆ ಪಿಂಕಿ. ಹಾಗಲ್ಲ ಪಿಂಕಿ, ಸ್ವಲ್ಪ ಅಪ್ಪ ಅಮ್ಮನಿಗೆ ಸಹಾಯ ಮಾಡಬೇಕು ನಾನು, ಅದಕ್ಕೆ ಈ ರೀತಿ ಡಿಸೈನ್ಸ್ ಹಾಕ್ಕೊಡ್ತೀನಿ, ನೀನು ಅದಕ್ಕೆ ಇಷ್ಟು ರೇಟು ಅಂತ ಮಾತಾಡಿ ಈಸ್ಕೊಡ್ತೀಯಾ ಅಂತ ಕೇಳ್ತಾ ಇರ್ತಾಳೆ. ಸರಿ ಮೇಡಮ್ ಆಯಿತು, ನಾನು ಸರ್ ಹತ್ರ ಮಾತಾಡ್ತೀನಿ, ನೀವು ಡಿಸೈನ್ಸ್ ಎಲ್ಲ ನನಗೆ ಕಳಿಸಿ ಅಂತ ಹೇಳ್ತಾ ಇರ್ತಾಳೆ. ಅಂತ ಗೌರಿ ಹೇಗೋ ಹೀಗಾದ್ರೂ ಒಂದು ಸಹಾಯ ಮಾಡಿದ್ರೆ ಅಷ್ಟು ಸಾಕಪ್ಪ ಅಂತ ಸೀದಾ ರೂಮ್ ಒಳಗೆ ಬರ್ತಾಳೆ. ನೋಡಿದ್ರೆ ವಿವೇಕ್ ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ತಾ ಕೂತಿರ್ತಾನೆ. ಏನು ಈ ಮನುಷ್ಯ ಇಷ್ಟೊತ್ತಾದ್ರೂ ಮಲಗಿಲ್ಲ, ಏನಾಯ್ತಪ್ಪ ಇವರಿಗೆ ಅಂತ ಯೋಚನೆ ಮಾಡ್ತಿದ್ದಂಗೆ, ಯಾಕ್ರಿ ಇನ್ನ ಎದ್ದಿದ್ದೀರಾ, ನಿದ್ದೆ ಬರ್ತಾ ಇಲ್ವಾ? ಫಸ್ಟೇ ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದೀವಿ, ಸುಸ್ತಾಗಿರುತ್ತೆ, ಮಲ್ಕೊಳ್ರಿ, ನನಗೆ ನಿದ್ದೆ ಬರ್ತಾ ಇಲ್ಲ ಕಣೆ. ಹಾ, ಯಾಕ್ರಿ ನಿದ್ದೆ ಬರ್ತಾ ಇಲ್ಲ? ಹೋ, ಇವ್ರಿಗೇನಾದ್ರೂ ಒಂದು ನಿದ್ದೆ ಬರೋ ರೀತಿ ಮಾಡ್ಬೇಕಲ್ಲ ಅಂತ ಯೋಚನೆ ಮಾಡಿ, ರೀ ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಏನು? ಹೇಗೋ ಈಗ ರೋಡ್ ಎಲ್ಲ ಖಾಲಿ ಇರುತ್ತೆ ಕಣ್ರಿ, ನನಗೆ ಡ್ರೈವಿಂಗ್ ಹೇಳ್ಕೊಡ್ ಬನ್ರಿ ಪ್ಲೀಸ್ ರೀ, ಹೋಗೋಣ ಬನ್ನಿ ಅಂತ ಹಠ ಹಿಡಿತಾ ಇರ್ತಾಳೆ. ಅಷ್ಟೊತ್ತಿಗೆ ಅಪ್ಪ ದೇವ್ರೆ ಬೇಡ, ನಂಗೆ ನಿದ್ದೆ ಬರ್ತಿದೆ ಪುಣ್ಯವತಿ, ನಾನು ಮಲ್ಕೋತೀನಿ ಅಂತ ಹೇಳಿ ಅವನು ಸಹ ನಿದ್ದೆ ಮಾಡೋದಿಕ್ಕೆ ಹೋಗಿರ್ತಾನೆ. ಈ ಕಡೆ ನೋಡಿದ್ರೆ ಏನಾದ್ರೂ ಕೇಳಿದ್ರೆ ಆಗಲ್ಲ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಅಂತ ಗೌರಿನೂ ಸಹ ಗುಂಡ್ಗಾಟ್ಕೊಂಡು ಮಲ್ಕೊಂಡಿರ್ತಾಳೆ. ಹೇಗೋ ಇವಾಗ ಅವ್ರು ಮಲ್ಕೊಂಡ್ರೆ ಅಷ್ಟೇ ಸಾಕು ಅಂತ ಯೋಚನೆ ಮಾಡ್ತಿದ್ದಂಗೆ ಸರಿ ಅಂತ ಮಧ್ಯರಾತ್ರಿ ಎದ್ದು ನೋಡ್ತಾಳೆ. ನೋಡಿದ್ರೆ ಇನ್ನೂ ನಿದ್ದೆ ಮಾಡ್ತಾ ಇರೋದಿಲ್ಲ. ಸರಿ ಇರು, ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಅಂತ ಮತ್ತೆ ಕಣ್ಮುಚ್ಚಿ ಮತ್ತೆ ಕಣ್ಬಿಟ್ಟು ನೋಡಿದಾಗ ವಿವೇಕ್ ನಿದ್ದೆಗೆ ಜಾರ್ಕೊಂಡಿದ್ದೀನಿ ನೋಡಿ. ಹಬ್ಬ, ಹೇಗೋ ನಿದ್ದೆಗೆ ಹೋದ್ರೂ ಹೋಗಿದ್ದಾರೆ, ಈಗ ನನ್ನ ಕೆಲಸನ ಸುಲಭವಾಗಿ ಮಾಡ್ಕೋಬೋದು ಅಂತ ಹೇಳಿ ಬೇಕಾಗಿರೋ ಶೀಟ್ಸು ಮತ್ತೆ ಕಲರ್ ಎಲ್ಲ ಎತ್ಕೊಂಡು ಕಾರಿಡಾರಿಗೆ ಬಂದು ಕುತ್ಕೊಂಡಿರ್ತಾಳೆ. ಆಗ ಏನರಲ್ಲಿ ಕುತ್ಕೊಂಡು ಸ್ಕೆಚ್ ಹಾಕಕ್ಕೆ ಆರಂಭಿಸ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ನೋಡಿದ್ರೆ ಚಿನ್ನು, ಅಯ್ಯೋ ನಾನು ಯಾಕೆ ಅಷ್ಟು ರೂಡಾಗಿ ಬಿಹೇವ್ ಮಾಡಿಬಿಟ್ಟೆ, ಪಾಪ ಅವನಿಗೆ ಮನಸ್ಸಿಗೆ ಬೇಜಾರಾಗಿದ್ಯೋ ಏನೋ ಅಂತ ಇಮಿಡಿಯೇಟ್ಲಿ ಕಾಲ್ ಮಾಡ್ತಾಳೆ ಚಿನ್ನು ಶ್ಯಾಮ್ಗೆ. ಆಗ ಹೇಳಿ ಮಚ್ಚಿ. ಹಾಂ, ಅದು ಸಾರಿ, ನನ್ನಿಂದ ನಿನಗೆ ಆ ರೀತಿ ಮಾತಾಡಬಾರ್ದಾಗಿತ್ತು, ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿದ್ದಂಗೆ, ಅಯ್ಯೋ ಛೇ ಆ ರೀತಿ ಏನಿಲ್ಲ ಬಿಡಿ, ನಮ್ಮತ್ತಿಗೆ ಮನೆ ಅಂದರೆ ನನಗೂ ಮನೆ ಇದ್ದಂಗೆ, ನೀವೇನು ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ ಅಂತ ಚಿನ್ನನ ಮತ್ತೆ ನಗಿಸ್ತಾ ಹಾಗೆ ಮಾತಾಡ್ತಾ ಇರ್ತಾನೆ. ಆಗ ಕಳಿಸಿರೋ ಡಯಟ್ ಪ್ಲಾನ್ ಎಲ್ಲ ಫಾಲೋ ಮಾಡ್ತಿದ್ಯೋ ಇಲ್ವೋ ಅಂತ ಕೇಳ್ತಿದ್ದಂಗೆ, ಮಾಡ್ತಾ ಇದ್ದೀನಿ ಮಚ್ಚಿ ಅಂತ ಅವರಿಬ್ರು ಸಹ ಮಾತಿಗೆ ಇಳ್ದಿರ್ತಾರೆ. ಈ ಕಡೆ ನೋಡಿದ್ರೆ ಗೌರಿ ಡಿಸೈನ್ಸ್ ಹಾಕ್ತಾ ಇದ್ದಂಗೆ ವಿವೇಕ್ ಈ ಕಡೆ ಎಚ್ಚರ ಆಗುತ್ತೆ. ಈ ಕಡೆ ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಪುಣ್ಯವತಿ ಇರ್ದಿರ ಎಲ್ಲೋದ್ಲು ಇವಳು, ಏನಪ್ಪ ದೇವ್ರೆ ಇಷ್ಟೊತ್ತು ಇದ್ದವಳು ಈಗೆಲ್ಲೋದ್ಲು ಅಂತ ಸೀದಾ ಆ ಕಡೆ ಎಲ್ಲ ತಡ್ಬಿಡ್ತಾನೆ ನೋಡ್ತಾ ಇರ್ತಾನೆ. ಆಗ ಅಲ್ಲಿಂದ ಮೇಲಿಂದ ಕಾರಿಡಾರ್ ಅಲ್ಲಿ ಇದ್ದಿದ್ ನೋಡಿ, ಏನ್ ಮಾಡ್ತಿದ್ದಾಳೆ ಇವಳು, ಈ ಹುಚ್ಚಿ ಇಷ್ಟೊತ್ತಲ್ಲಿ ಏನ್ ಮಾಡ್ಕೊಂಡ್ ಕೂತಿದ್ದಾಳೆ ಅಂತ ಎದ್ನೋ ಬಿದ್ನೋ ಅಂತ ನಿಧಾನಕ್ಕೆ ಹಾಗೆ ಅವಳಿಗೆ ಗೊತ್ತಾಗ್ದೇ ಇರಂಗೆ ಸೌಂಡ್ ಮಾಡ್ಕೊಳ್ದಿರ ಬರ್ತಾ ಇರ್ತಾನೆ. ಈ ಕಡೆ ನೋಡಿದ್ರೆ ಗೌರಿ ವಿವೇಕ್ ಬರ್ತಾ ಇದ್ದಿದ್ ಗೊತ್ತಾಗಿ ಹೇಗೋ ಆ ಡಿಸೈನ್ಸ್ ಪೇಪರ್ನ ಚೇಂಜ್ ಮಾಡಿ ಆ ರಂಗೋಲಿಗಳನ್ನ ಪ್ರಾಕ್ಟೀಸ್ ಮಾಡ್ತಾ ಇರ್ತಾಳೆ. ಏನ್ ಮಾಡ್ತಿದ್ಯಾ ಇಷ್ಟೊತ್ತಲ್ಲಿ? ಹಾ, ಅದು ರೀ, ಬೆಳಗ್ಗೆ ರಂಗೋಲಿ ಹಾಕೋದಿಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಿನ್ಗೇನು ಹೊತ್ತು ಗೊತ್ತು ಅನ್ನೋದು ಸ್ವಲ್ಪನೂ ಇಲ್ವಾ? ಇವಾಗ ಇದು ಕಲ್ತ್ಕೊಂಡು ಕುತ್ಕೋಬೇಕಾ? ಫಸ್ಟು ನಿದ್ದೆ ಮಾಡು, ಬಾ, ಬೆಳಗ್ಗೆ ಎದ್ದಿ ಹಾಕೊಳ್ಳಿವಂತೆ. ಅಯ್ಯೋ ರೀ, ನೀವು ಹೋಗಿ ಮಲ್ಕೊಳ್ಳಿ, ನಾನು ಬಂದು ಮಲ್ಕೊಳ್ತೀನಿ, ಇದೊಂದು ಕಲ್ತ್ ಬಿಟ್ರೆ ಬೆಳಗ್ಗೆ ರಂಗೋಲಿ ಹಾಕಕ್ ಸರಿ ಹೋಗುತ್ತೆ ಅಂತ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಏನೋ ನೀನು ಹುಚ್ಚುತ್ತಾನ, ನಿನ್ ರಂಗೋಲಿ ಏನೋ
ಹೋಗಪ್ಪ ಅಂತ ಹೇಳಿ ವಿವೇಕ್ ಅಲ್ಲಿಂದ ಹೊರಟಿರ್ತಾನೆ. ಹಬ್ಬ ದೇವ್ರೆ, ಹೇಗೋ ಇವ್ರು ಬರೋಷ್ಟರಲ್ಲಿ ಡಿಸೈನ್ ಪೇಪರ್ನ ಮುಚ್ಚಿಟ್ಟಿದ್ಕೆ ಬಚಾವಾದೆ ಅಂತ ಗಟ್ಟಿ ಉಸಿರು ಹೇಳ್ಕೊಂಡು ಮತ್ತೆ ಆ ಡಿಸೈನ್ಸ್ನ ಪ್ರಾರಂಭಿಸ್ತಾ ಇರ್ತಾಳೆ. ಸರಿ ಅಂತ ಫಿನಿಶ್ ಟಚ್ ಅಪ್ ಎಲ್ಲ ಆದ್ಮೇಲೆ, ದೇವ್ರೆ ಇದು ನಾನು ಹಿಂಗೆ ಕೈ ಹಿಡ್ದಿದ್ದೀನಪ್ಪ, ಹೇಗಾದರೂ ಮಾಡಿ ನಮ್ಮಪ್ಪ ಅಮ್ಮನಿಗೆ ಈ ರೀತಿ ಆದರೂ ಸಹಾಯ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ, ಕಾಪಾಡಪ್ಪ ಭಗವಂತ ಅಂತ ದೇವರಲ್ಲಿ ಮನವಿ ಮಾಡ್ಕೊಂಡು ಆ ಫೋಟೋ ಡಿಸೈನ್ ಹಾಕಿರೋ ಫೋಟೋನೇ ಪಿಂಕಿಗೆ ಕಳಿಸ್ತಾ ಇರ್ತಾಳೆ ಗೌರಿ. ಈಗ ಈ ಡಿಸೈನ್ಸ್ ಹಿಂದೆ ಇರೋ ಗೌರಿ ವಿಚಾರ ವಿವೇಕ್ಗೆ ತಿಳಿಯುತ್ತಾ ಇದು ಗೌರಿನೇ ಈ ಸ್ಕೆಚ್ ಹಾಕಿರೋದು ಅಂತ ಪಿಂಕಿ ಬಾಯ್ ಬಿಡ್ತಾಳ ಅಥವಾ ಹೇಗಾದ್ರೂ ಮಾಡಿ ಪಿಂಕಿ ಗೌರಿನ ಕಾಪಾಡ್ತಾಳ ಅನ್ನೋನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.